50 ಜನ ಅವ್ರ ಇವರು ಅಣ್ಣ ತಮ್ಮದಿರು 8 ಜನ ಅಣ್ಣ ತಮ್ಮದಿರು. ಲಜ ಆಸ್ತಿ ಬೇಕು ತಾಯಿ ತಂದೆ ಬೇಡ ಮಕ್ಕಳಿಗೆ ಯಾರು ಅಷ್ಟೇ. ಮೈಸೂರು ರೋಡಲ್ಲಿ ಬರ್ಕೊಂಡು ದೂರಿಂದ ಬರೋ ದೇವನಂದ ಅರ್ಜುನ ಇವತ್ತು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಿ. ನೋಡ್ಕೊಳ್ಳಿ ಮುಖ ನೋಡಿ, ಯಾರಾದ್ರೂ ಇವ್ರ ಕಡೆಯವರು ಮಗ ಇದ್ದಾರೆ ಹೆಂಡತಿ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲ ಅಣ್ಣ ತಮ್ಮದಿರು ಎಲ್ಲ ಇದ್ದಾರೆ, ಇವರೆಲ್ಲ ಅನ್ನ ಕೊಟ್ಟು ಸಾಕಿದ್ದಾರೆ. ಮಕ್ಕಳು ಎಲ್ಲ ಅವರೇ. ಇವತ್ತು ನಮ್ಮ ವೃದ್ಧಾಶ್ರಮದಲ್ಲಿ ಇರುತ್ತೆ ಅಜ್ಜ, ಅಲ್ಲಿ ಅನ್ನದ್ರೋಣ ಮಾತೃಭೂಮಿ ವೃದ್ಧಾಶ್ರಮ ಸಾಧುವನಹಳ್ಳಿ ಮಹೇಶಣ್ಣಂದು ಇವತ್ತು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ. ಅಯ್ಯೋ ನಾವೇನ್ ಮಾಡಕ್ ಹೋಗಿದ್ವರ ನಮ್ಮನ್ನ ಕಳ್ಸ್ಕೊಳ್ಳಿ ಮಾಡಕ್ಕೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅವತ್ತಿನ ಇಷ್ಟ ನಿಮ್ಮ ತಂದೆ ಥರ ನೋಡ್ಕೊಂಡಿದ್ರು, ಅಳ್ಬೇಡಿ ಬಿಡಿ ಮಾಡಿ ಏನು ಮಾಡೋಂಗಿಲ್ಲ. ಎಲ್ಲರೂ ನಿಮಗೆ ನಾಳೆಗೆ ಅವರಿಗೆ ನಮಗೆ ಅವ್ರಿಗೆ ಬಂದೈತಿ, ಇನ್ನೊಂದು ನಮಗೆ ಬರ್ಬೋದು. ಅದರಿಂದ ಇನ್ನು ಮುಂದೆ ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು ಅಷ್ಟೇ. ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು ಅಂತ ನಾವು ಸಹ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮುಂದೊಂದು ದಿನ ಈ ದಿನನಿತ್ಯ ಹಿಂಗೆ ಆಗ್ತಾಯಿದೆ. ಸಾವಿರಾರು ಜನ ನಮ್ಮ ವೃದ್ಧಾಶ್ರಮಕ್ಕೆ ಕಳಿಸ್ಕೊಡ್ತಾವ್ರೆ. ಏನು ಮಾಡೋಂಗಿಲ್ಲ, ಮಾನವೀಯತೆಯಿಂದ ನಾವು ಒಂದು ಇದು ಮಾಡ್ತಾ ಇದೀವಿ ಅಷ್ಟೇ.